ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇವತ್ತು ನಾನು ಟೊಮೊಟೊ ರೈಸ್ ಮಾಡ್ತಾಯಿದ್ದೀನಿ. ಟೊಮೊಟೊ ರೈಸ್ ಅಂತನಾದ್ರು ಹೇಳ್ಬೋದು, ಇದನ್ನು ಟೊಮೊಟೊ ಚಿತ್ರಾನ್ನ ಕೂಡ ಅಂತ ಹೇಳ್ಬೋದು. ಈಗ ನಾವು ಟೊಮೊಟೊದಲ್ಲಿ ಹೇಗೆ ಚಿತ್ರಾನ್ನ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನ್ ಇಟ್ಕೊಳ್ಳಿ. ಇದಕ್ಕೆ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆಯೇ ಕಡಲೆ ಬೀಜ ಹಾಕ್ಕೊಂಡು ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನೊಂದು 7-8 ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ನೋಡಿ, ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಅದು ಕೂಡ ನಾನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಟೊಮೊಟೊ ಹಣ್ಣು 2 ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಟೊಮೊಟೊ ಹಣ್ಣು ಜಾಸ್ತಿನೇ ಬೇಕು, 2-3 ಆದರೂ ಆಗುತ್ತೆ ಚಿಕ್ಕದಾದರೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು. ಹಾಗೆಯೇ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಕೂಡ ಹಾಕೋಬೋದು, ಅದು ನಿಮಗೆ ಆಪ್ಷನ್ನು. ನೋಡಿ, ಇವಾಗ ನೀಟಾಗಿ ಫ್ರೈ ಆಗಿದೆ. ನೋಡಿ, ಇವಾಗ ಸುತ್ತ ನೋಡಿ ಆಯಿಲ್ ಬಿಟ್ಕೊಂಡಿದೆ. ಈ ಥರ ಎಲ್ಲ ಆದರೆ ಆಗಿದೆ ಅಂತ. ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ನಾನು ಅನ್ನ ಮೊದಲೇ ಮಾಡ್ಕೊಂಡಿದ್ದೆ. ಒಂದು ಪಾವಷ್ಟು ಅನ್ನ ಇದೆ. ಇದು ಒಂದು 2-3 ಜನಕ್ಕಾಗುತ್ತೆ. ಇದು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಟಿಫನ್ಗೆ ಇದು ರೆಡಿ ಆದ ಒಂದು ಟೊಮೊಟೊ ಚಿತ್ರಾನ್ನ. ನಿಮಗೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ನೋಡಿ, ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ. ನೋಡಿ, ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಬಿಸಿಯಾಗಿರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ನಿಂಬೆಹಣ್ಣು ಅಥವಾ ಲೆಮನ್ ನಿಮ್ಮ ಹತ್ರ ಇಲ್ಲ ಅಂದ ಪಕ್ಷದಲ್ಲಿ ನೀವು ಈ ಥರ ಟೊಮೊಟೊ ರೈಸ್ ಮಾಡ್ಕೊಳ್ಳಿ. ಈಗ ಟೊಮೊಟೊ ಹಣ್ಣು ಎನಿ ಟೈಮ್ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ. ಈ ಥರ ಮಾಡಿಕೊಂಡು ನೀವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಟೊಮೊಟೊ ಚಿತ್ರಾನ್ನ ಇಷ್ಟ ಆದರೆ ನೀವು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಹಾಗೆಯೇ ಇನ್ನೊಂದು ರೆಸಿಪಿ ನಾನು ಮಾಡ್ತಾಯಿದ್ದೀನಿ, ಜೀರಾ ರೈಸು. ಇದಕ್ಕೆ ಕೂಡ ಒಂದು ಪಾನ್ ಇಟ್ಕೊಳ್ಳೋಣ. ಆಯಿಲ್ ಒಂದು 2-3 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಹಾಗೆಯೇ ಸಾಸಿವೆ ಮತ್ತು ಜೀರಿಗೆ ಕೂಡ ಒಂದು 2 ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. 1 ಸ್ಪೂನು ಸಾಸಿವೆ ಸಾಕು. ನೋಡಿ, ಇದು ಫ್ರೈ ಆಗಬೇಕು. ಹಾಗೆಯೇ ಇದು ಫ್ರೈ ಆದಮೇಲೆ ಕಡಲೆಬೇಳೆ 1 ಸ್ಪೂನು ಅಥವಾ ಅರ್ಧ ಸ್ಪೂನ್ ಸಾಕು. ನಾನು ಇದು ಕ್ವಾಂಟಿಟಿ 1 ಲೋಟ ರೈಸಿಗೆ ನಾನು ಮಾಡ್ತಾ ಇರೋದು. ಹಾಗೆಯೇ ಕಡಲೆ ಬೀಜ ಕೂಡ ಹಾಕ್ಕೊಳ್ಳಿ. ನಿಮಗೆ ಕಡಲೆ ಬೀಜ ತುಂಬ ಫ್ರೈ ಆಗಿ ಬೇಕು ಅಂದರೆ ಮೊದಲೇ ಕಡಲೆ ಬೀಜ ಹಾಗೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ನಿಮಗೆ ಯಾವ ಥರ ಬೇಕು ಅನಿಸುತ್ತೆ ಅದ್ರ ಮೇಲೆ ಇದು ಮಾಡ್ಕೊಳ್ಳಿ. ಹಾಗೆಯೇ ಇವಾಗ ನಾನು 1 ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊತಾ ಇದ್ದೀನಿ. ನೋಡಿ, ಸಣ್ಣದಾಗಿ ಕಟ್ ಮಾಡಿರೋಂಥ 1 ಈರುಳ್ಳಿ ಹಾಕ್ಕೊಳ್ಳಿ ನೀವು ಕೂಡ. ಅದಾದಮೇಲೆ ಅದು ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಒಂದು 5-6 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಇದೆ, ಇದು ನೋಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ಸೊ ಇವಾಗ ಫ್ರೈ ಆಗ್ತಾಯಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇದಕ್ಕೆ ಅರಿಶಿಣ ಪುಡಿ ಹಾಕ್ಕೊತಾ ಇಲ್ಲ. ಇದು ಕ್ಲೀನಾಗಿ ಫ್ರೈ ಆಗಬೇಕು. ನಿಮಗೆ ಆಪ್ಷನ್ನು ಬೇಕಿದ್ದರೆ ನೀವು ನಿಂಬೆಹಣ್ಣು ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ನೋಡಿ, ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಜೀರಾ ರೈಸು ಇವಾಗ ರೆಡಿಯಾಗಿದೆ. ಇವಾಗ ಇದು ಒಗ್ಗರಣೆ ಆಗಿದೆ. ಇವಾಗ ನಾವು ರೈಸ್ ಮಾಡಿಟ್ಕೊಂಡಿದ್ನಲ್ಲ, ನಾನು ಫಸ್ಟೇ ಮಾಡಿಟ್ಕೊಂಡಿದ್ದೆ. ಇದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಮಸಾಲೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕಾಯಿ ತುರಿ ಬೇಕು ಅಂದರೆ ಆಪ್ಷನ್ ನೀವು ಹಾಕ್ಕೊಳ್ಳಿ, ಅದು ಕೂಡ ಟೇಸ್ಟಾಗಿರುತ್ತೆ. ತುಂಬ ಖಾರ ಇದೆ ಅಂತಂದರೆ ನೀವು ಕಾಯಿ ತುರಿ ಹಾಕ್ಕೊಂಡ್ರೆ ಆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಹಾಗೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳೋದ್ರಿಂದ ಖಾರ ಕಡಿಮೆ ಆಗುತ್ತೆ. ಅದು ಕೂಡ ನಿಮ್ಮ ಆಪ್ಷನ್. ಅದು ಇಲ್ಲ ಹಾಗೆ ನಾವು ತಿಂತೀವಿ ಅಂದರೆ ಜೀರಾ ರೈಸು ಇವಾಗ ರೆಡಿಯಾಗಿದೆ. ಮಿಕ್ಸ್ ಮಾಡಿಕೊಂಡು ನಾವು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದು ಆರೋಗ್ಯಕರವಾದ ಒಂದು ರೆಸಿಪಿ. ಯಾಕೆಂದರೆ ಜೀರಿಗೆ ಅನ್ನೋದು ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವ್ರಿಗೆ ಈ ಜೀರಾ ರೈಸು ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ 1-2 ಸಲ ಮಾಡ್ಕೊಂಡು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ನೋಡಿ, ಆರೋಗ್ಯಕರವಾದ ರೆಸಿಪಿ. ನಿಮಗೆಲ್ಲರಿಗೂ ಈ 1-2 ರೆಸಿಪಿ ನಾನು ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೀರಾ ರೈಸ್ ಹಾಗೆಯೇ ಟೊಮೊಟೊ ರೈಸ್. ಓಕೆ, ವನಿ ಅಭಿರುಚಿ ಅನ್ನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫಾಲೋ ಮಾಡ್ತಾಯಿರಿ. ಹೊಸ ವೀಡಿಯೋಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆಯೇ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು. ಓಕೆ, ಬಾಯ್.